5 ಕೋಟಿ ಜನನುವೆ ಕಾವ್ಯನೇ ಮದ್ವೆ ಅಲ್ಲಿ ಅಂತಿದ್ದಾಗ ನಾವ್ ಯಜಮಾನರು ಲೆಕ್ಕಿಲ್ಲ, ನೀವು ಲೆಕ್ಕಿಲ್ಲ, ಇವ್ರು ಲೆಕ್ಕಿಲ್ಲ, ಅವ್ರ ಅಪ್ಪ ಅಮ್ಮನೂ ಲೆಕ್ಕಿಲ್ಲ, ಎಲ್ಲ ಲೆಕ್ಕಿಲ್ಲ. ಆದ್ರೆ ಲೆಕ್ಕಕ್ಕೆ ಒಬ್ರೇ ಇರೋರು ಗಿಲ್ಲಿ. ಅಂದ್ರೆ ನೀವೇನ್ ಹೇಳ್ತೀರಿ ಅಂದ್ರೆ ಅವ್ನ ಬದುಕನ್ನ ಸುಧಾರಣೆ ಮಾಡ್ಕೊಂಡು ಆನಿತರ ಹೌದು ಸರ್, ಬದುಕು ಮುಖ್ಯ ಅಲ್ವಾ? ಬದುಕಿರ್ಬೇಕು ಸರ್. ಹೌದೌದು, ಬದುಕಿದ್ರೆ ಎಲ್ಲೋ ಹೊಂಟೋಗ್ಬಿಡ್ತಾರೆ ಸರ್. ಹೌದೌದು. ಈಗಿನ ಒಂದು ಕ್ಷಣ ಮಾತ್ರಕ್ಕೆ ಒಂದು ಯಾವ್ದೋ ಒಂದು ಆಸೆ ಆಮಿಸ್ಗಳಿಗೆಲ್ಲ ಹೋದ ಚಂದಕ್ಕೆ ಬಲಿ ಆಗ್ಬಾರ್ದು, ಬಲಿ ಆಗ್ಬಾರ್ದು. ಅವು ಯಾವತ್ತೂ ಶಾಶ್ವತವಾದ ಬದುಕಲ್ಲ ಸರ್. ನಾವೇ ಸುಮಾರಾಗಿರೋ ಬಟ್ಟೆ ಹಾಕತ್ತೀವಿ, ನಿಮ್ಗಿಂತ ಸುಮಾರಾಗಿರೋದು. ಈಗ ಆ ಕಾರ್ಯಕ್ರಮಗಳು ಹೋದ್ರು ಅವ ಚಪ್ಪಲಿ ಬಿಟ್ಟು ಹೋಯ್ತಾನೆ, ಅದೇ ಟಿ ಶರ್ಟ್ ಹಾಕ ಹೋಯ್ತಾನೆ, ಅದೇ ಒಂದ್ ಪ್ಯಾಂಟ್ ಹಾಕ. ಮೊನ್ನೆ ಬಂದಿರಲ್ಲ ಸರ್, ಅವಾಗ ನಿಮ್ ಜೊತೆಗೆಲ್ಲ ಚೆನ್ನಾಗ್ ಮಾತಾಡಿದ್ರ? ಚೆನ್ನಾಗ್ ಮಾತಾಡೋದು. ಯಾವ್ದೇ ಒಂದ್ ಸ್ವಲ್ಪ ಅಹಂಕಾರ ಇಲ್ಲ? ಎಲ್ಲಿ ಬತ್ತು ತಪ್ಕೊಬಿಟ್ರು ಸರ್. ಆದ್ರೂ ಗಿಲ್ಲಿ ಕಾವ್ಯ ಮಾಡ್ತಾರಿಲ್ಲ. ಇನ್ನೊಂದ್ 4-5 ವರ್ಷ ಸರ್ ಗಿಲ್ಲಿ ಒಳ್ಳೆ ಹುಡುಗಿ ನೋಡಿ ಅವ್ರಿಗೆ ಯಾವ್ದು ಬೇಕು. ಯಾಕಂದ್ರೆ ಅವನು ಜಯಿಸಿ ಇಷ್ಟಪಡೋದು, ನಾನು ಬಣ್ಣ ಲೋಕ ನನಗ್ ಬೇಡ, ಇದು ನನಗೆ ಶಾಶ್ವತವಾದ ಪ್ರಪಂಚವೇ ಅಲ್ಲ ಅನ್ಕ ಅವ್ನ್ ಮೇಂಡ್ ಕೊಟ್ಟೋಗ್ಬಿಟ್ಟದೆ. ಅವ್ನಿಗೆ ಇನ್ನೂ ನಮ್ ದಡ್ಪುರದ ಹಳ್ಳಿ ಒಳಗೆ ಅವನೇ ನಮ್ಮ ಅಪ್ಪ ಅಮ್ಮನ್ ನೋಡ್ಕೆ ಇರ್ಲಿ, ನಮ್ ನೋಡ್ಲಿ, ಬಂದು ಸಂಬಂಧಿಕರು ನೋಡ್ಲಿ. ಅಲ್ಲ, ಈಗ ಅಪ್ಪ ಅಮ್ಮನ್ಗಿಂತ ಹೆಚ್ಚಾಗಿ ಇಡೀ ಊರವರೇ ಅಪ್ಪ ಅಮ್ಮನ್ ತರ ಬಿಟ್ಟಿದ್ರಿ ನಿಮ್ಮನ್ನೆಲ್ಲ ಬಿಟ್ಟೋಲಕ್ಕ. ಎಲ್ಲ ಎಮ್ಮೆಲೆ ಜೊತೆ ಇರುವಂತ ದುನಿಯಾ ಮಂಜಣ್ಣನೇ ಇಷ್ಟೊಂದು ಜವಾಬ್ದಾರಿ. ಏನಾರ ಗಿಲ್ಲಿ ಮನ್ಸಲ್ಲಿ ಏನಾರು ಆ ರೀತಿ ಭಾವನೆಗಳೇ ಬಂದಿದ್ರೆ ಈವನ್ ಟ್ರೆಂಡ್ ಆಗಿತ್ತು ಸರ್. ಹಿಂದೆ ಒಂದು ಗಗನ, ಯಾರು ಗಗನ ಗಿಲ್ಲಿ ಅಂತ ಟ್ರೆಂಡ್ ಆಗಿರ್ಲು ಸರ್. ಆಗ್ಲೇ ಏನೋ ಒಂದು ಆಗ್ಬಿಡ್ಬೋಯ್ತಮ್ಮ. ಈಗ ಸುಮಾರು ಈ ನಮ್ ಗಿಲ್ಲಿ ಟೇಬಲ್ ಬಂದವರು ಸುಮಾರು ಜನ ಏನೇನೋ ಒಂದ್ ಸ್ವಲ್ಪ ಈ ಹುಚ್ಚುಚ್ಚರಂಗ ಯಾವ ರಿಯಾಲಿಟಿ ಶೋಗಳೆಲ್ಲ ಹೋಗ್ಬಿಟ್ಟವ್ರೆ. ನಮ್ ಭಾವನೆ ನಮ್ಮ ಮನೆ ದೇವ್ರುಗಳೆಲ್ಲ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಯಾವ ಮನ್ಸು ಮೇಲೆ ಅವನ ಮೇಲೆ ಅಂಜವೆಲ್ಲ ಬೀರ್ದಾನೆ. ಒಂದೊಳ್ಳೆ ಈಗ ಹೆಂಗ ಏರ್ತಾವನೆ, ಅವ್ನು ಒಳ್ಳೆ ಶಿಖರ ಏರಿ ಇನ್ನೂ ಒಂದ್ 6-7 ವರ್ಷ ಬಿಟ್ಟು ಮದುವೆ ಮಾಡಿದ್ರೆ, ಮದುವೆ ಅವನಾದ್ರೆ ಇನ್ನು ತುಂಬಾ ಚೆನ್ನಾಗಿರ್ತದೆ ಸರ್. ನಮ್ಗೇನ್ ಕಾವ್ಯನೇ ಮದ್ವೆ ಆದ್ರೂ ಬೇಡ ಅನ್ನಲ್ಲ, ಇನ್ನೊಬ್ರು ಮದ್ವೆ ಆದ್ರೂ ಬೇಡ ಅಲ್ಲ. ಈ ಕಾಂಟ್ರವರ್ಸಿಗಳು ಇನ್ನೊಂದು ಕಾಮೆಂಟ್ಗಳಿಗೆಲ್ಲ ಅವಲ್ಲ, ಅದು ಗಿಲ್ಲಿ ತಾವು ಕಾಮ್ಯನ ಮೇಲೂ ಇಲ್ಲ. ರಕ್ಷಿತ್ ಹೇಳ್ತಿರೋ ಅವನ ಗಿಲ್ಲಿನೇ ಹೇಳ್ಬಿಟ್ರೆ ತಾಯಿ ಸ್ಥಾನ. ಯಜಮಾನ ಸ್ಥಾನದಲ್ಲಿ ಕೂತ್ಕತಿದ್ರಿ. ಇದು ಟ್ರಯಾಂಗಲ್ ಸ್ಟೋರಿ ಇತ್ತು. ನಿಜವಾಗ್ಲೂ ಆ ಹುಡುಗಿ ಇಷ್ಟಪಡ್ತಿತ್ತು, ಆದ್ರೆ ನಿಮ್ ಗಿಲ್ಲಿ ಇಷ್ಟಪಡ್ದು ಅಂದಲ್ಲ. ಇಲ್ಲ ಸರ್, ಗಿಲ್ಲಿ ಮನ್ಸು ಯಾವತ್ತು ಹೆಣ್ಮಕ್ಳ ಬಗ್ಗೆ ಒಂದು ಕೆಟ್ಟದಾಗ ಹೋಗಲ್ಲ ಸರ್. ಇಲ್ಲ, ಆ ಭಾವನೆನೇ ಇಲ್ಲ. ಆದ್ರೆ ಯಾರು ಎಷ್ಟೇ ಪ್ರೀತಿ ಮಾಡಿದ್ರು ಅವ್ನು ಯಾರನ್ನು ಕೂಡ ನೆವರ್ ಸಾಧ್ಯನೇ ಇಲ್ಲ, ಅಸಾಧ್ಯವಾದ ಏನೇ ಒಂದ್ ಮಾಡಿದ್ರು ಅವ್ನಿಗೆ ಹೆಣ್ಮಕ್ಳಂಗೆ ನೋಡ್ಕನ್ನ ಹೊರ್ತು ಬೇರೆ ಭಾವನೆಗೆ ಅವ್ನು ಹೋಗಿಲ್ಲ ಸರ್. ಇವತ್ತೇನಾರು ಕಾವ್ಯನ ಜೊತೆಗೆ ಬಂದವಳೆ ಅಂದ್ರೆ ಗಿಲ್ಲಿನ ಕಾರಣ ಆಯ್ತು ಸರ್. ಅಲ್ಲ ಸರ್, ಅವ್ನು ಹೇಳ್ದಂಗೆ ಗಿಲ್ಲಿನ ಕಾವ್ಯನ ಜೊತೆಗೆ ಕರ್ಕೊಯ್ತೀನಿ ಗೆಲ್ಸು ಅಂತ ಹಂಗೆ ಮಾಡ್ಬಿಟ್ಟು ಜನಗಳು ಒಂಟಿ ಕಳಿಸೋಕೆ ಇಷ್ಟನೇ ಪಡ್ಲಿಲ್ಲ ಸರ್. ಜೋಡಿಲೇ ಹೋಲಿ ಅಂತ ಕಳಿಸ್ಬಿಟ್ಟವ್ರೆ. ಒಳಗಡೆ ಹೆಂಗ್ ಕರ್ಕೊಂಡು ಹಂಗೆ ಮೇಲ್ ಕರ್ಕೊಂಡೆ ಹೊಂಟೋದ್ನಲ್ಲ. ಹೌದು ಸರ್, ಕಾವ್ಯನಿಗೆ ಗ್ಯಾರಂಟಿ ಇಲ್ಲ ಸರ್. ನಾ ಇಲ್ಲಿಗೆ ಬರ್ತಿದ್ರಿ ಇರ್ಲಿಲ್ಲ, ಅವಳು ನಂಬಿಕೆ ಇರಲಿಲ್ಲ. ಮನೆ ಎಷ್ಟಾರ ಚಿಕ್ಕದಿರ್ಲಿ ಸರ್, ಮನ್ಸು ಮಾತ್ರ ತುಂಬಾ ವಿಶಾಲವಾಗಿ ದೊಡ್ಡದು ಇಟ್ಕೊಬಿಟ್ಟ ಅವನು. ಕರೆಕ್ಟ್ ಆಗಿ ಹೇಳಿದ್ರು, ಮನೆ ಚಿಕ್ಕದಿಯೇ, ಮನೆ ಚಿಕ್ಕದೆ, ಮನ್ಸು ಮಾತ್ರ ದೊಡ್ಡದು. ಆ ರೀತಿಲಿ ಅವ್ರ ಮನ್ಸು ಅದ್ ಎಷ್ಟು ದೊಡ್ಡದಿರ್ಬೋದು ಸರ್. ಕರ್ನಾಟಕ ಜನ ಎಲ್ಲ ಎಲ್ಲಿ ತುಂಬಿಸ್ಕೊಂಡಿದ್ದೇನು ಸರ್. ಅವ್ರಿಗೆ ಪಾಪ ನಾ ಹಿಂಗ ಆಗ್ಬಿಟ್ಟವನ ಏನು ಅಂದ್ರೆ ಗೊತ್ತಾಯ್ತಲ್ಲ ಸರ್. ಇನ್ನೂ ಅವ್ನು ಇನ್ನ ಹೊರಗಿನ ಪ್ರಪಂಚಕ್ಕೆ ಬಂದಿಲ್ಲ, ಇನ್ನ ಬಂದೇ ಇಲ್ಲ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಈಗ ಕರ್ನಾಟಕದಾದ್ಯಂತ ಗಿಲ್ಲಿ ಕಾವ್ಯ ಮದುವೆ ಯಾವಾಗ ಅಂತ ಕೇಳ್ತಾವ್ರೆ. ನೀವು ಊರವರು, ಹಿರೀಕರು, ಏನಂತ ಹೇಳ್ತೀರಿ ಸರ್? ಗಿಲ್ಲಿ ಕಾವ್ಯನ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಒಂದ್ ಮನೇಲಿ ಒಂದ್ ಹುಡುಗನಿಗೆ ಹುಡುಗಿ ನೋಡ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಬಹಳ ಶ್ರಮ ತಗತಾರೆ. ವರ್ಷಾನ್ಗಟ್ಲೆ ಸುತ್ತಾರೆ. ಏನಕ್ಕೆ? ಒಂದ್ ಹುಡುಗಿ ಸ್ಯಾಟಿಸ್ಫೈ ಆಗಿರೋ ಹುಡುಗಿ ನೋಡ್ಬೇಕು, ಒಂದ್ ಒಳ್ಳೆ ಕುಟುಂಬ ಬೇಕು, ಒಂದ್ ಒಳ್ಳೆ ಹುಡುಗಿ ಬೇಕು ಅಂದ್ರೆ ಇಡೀ ಮನೆಯವರು, ಸಮಾಜದವ್ರಿಗೆಲ್ಲ, ಬಂಧು ಬಾಂಧವರಿಗೆಲ್ಲ ಹೇಳ್ಕೊಂಡು ಸಾವಿರಾರು ರೂಪಾಯಿ ಎಲ್ಲ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ಕಲ್ಲ ಒಂದ್ ವರ್ಷಾನ್ಗಟ್ಲೆ ಸುತ್ತಾರೆ ಸಾ. ಆದ್ರೆ ಅದೇನಾದ್ರು ಒಂದ್ ಅದೃಷ್ಟ ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟಂದು ಇಡೀ ಒಂದ್ 5 ಕೋಟಿ ಜನನೇ ಕಾವ್ಯನ್ ಮದುವೆ ಆಗಪ್ಪ ಅಂತ ಹೇಳ್ತಾರೆ. ಅವರೇ ಹೆಣ್ಣು ನೋಡ್ಬಿಟ್ಟವ್ರೆ, ಕಾಡಿನ ಜನನೇ ಹೆಣ್ಣು ನೋಡ್ಬಿಟ್ಟವ್ರ ಸಾ ಗಿಲ್ಲಿಗೆ. ಅದು ನಗುಮುಖದ ತಾರೆ ಕಾವ್ಯನೇ ನೋಡವ್ರೆ ಸಾ. ಅವಮ್ಮ ಒಂದ್ ಬಿಗ್ ಬಾಸ್ ಒಳಗಿದ್ದ ಅಲ್ಲಿ ಏನೇ ಮಾಡಿದ್ರಿ, ಇವನ್ ಏನೇ ಮಾಡಿದ್ರು ಇವನೊಂದ್ ಹುಡುಗ, ಇವನು ಈ ರೀತಿ ಮಾತಾಡ್ತಾನೆ. ಯಾವತ್ತು ಒಂದು ಅವಳ ಲವಲವಿಕೆಯಲ್ಲಿ, ಒಂದು ಮೊಗದಲ್ಲಿ ಅಲ್ಲಿ, ಒಂದು ಮಾತಲ್ಲಿ ಅಲ್ಲಿ ಯಾವತ್ತು ಒಂದು ಅಸಹ್ಯವಾಗಿ ವರ್ತಿಸ್ನೂ ಇಲ್ಲ. ಅವಳ ಮುಖ ಚಿಕ್ಕದು ಮಾಡ್ಕೊಂಡಿಲ್ಲ. ಯಾವಾಗಲೂ ನೆಗುಮುಖದ ಒಡತಿ ಅಂತ ಅವಳ ಹೆಸರು. ಆ ನೆಗುಮುಖದ ಒಡತಿ ಇಲ್ಲ ಸರ್. ಇವತ್ತು ಗಿಲ್ಲಿ ಏನಾದ್ರು ಗೆಲ್ಲಬೇಕು ಅಂದ್ರೆ ಅವ್ರದ್ದು ಕೂಡ ಕಾರಣ ಇದೆ ಸರ್. ಕಾವ್ಯಂದು ಕೂಡ. ಒಂದು ಮನೆ ಒಳಗೆ ನಮ್ಗೆ ಗೃಹಿಣಿ ಎಷ್ಟು ಮುಖ್ಯನೋ, ಒಬ್ಬ ಹೆಣ್ಮಕ್ಳು
ಅದೃಷ್ಟ ಲಕ್ಷ್ಮಿ ಗಿಲ್ಲಿಗೆ ಅಲ್ಲೇ ಸೇರ್ಕೊಂಡಂಗ ಆಗ್ಬಿಟ್ಟದ ಸರ್. ಹಾ ಹಾ ಹ್ಮ್ ಹ್ಮ್ ಆದ್ರೆ ಹ್ಮ್ ಗಿಲ್ಲಿ ಮದ್ವೆ ಆಗ್ಬೇಕು. ಹ್ಮ್ ಹ್ಮ್ ಒಂದು ಗಿಲ್ಲಿಗೆ ನಾವ್ ಅನ್ಕಂದ್ ಪ್ರಕಾರ ಹ್ಮ್ ಅವನ ಎಲ್ಲಾ ಸೋಗಳನ್ನ ಮುಗಿಸ್ಕೊ ಬಂದವನೇ ಸರ್. ಹ್ಮ್ ಹ್ಮ್ ಹೆಣ್ಣು ಮಕ್ಕಳನ್ನ ಅವನು ಹೆಣ್ಣು ಅಂತ ಯಾವತ್ತೂ ನೋಡಿಲ್ಲ ಸರ್. ಅವನು ಆ ದೃಷ್ಟಿಲಿ ನೋಡಿಲ್ಲ ಇದುವರೆಗೂ. ಯಾವತ್ತೂ ನೋಡಿಲ್ಲ ಸರ್. ಹ್ಮ್ ನೀ ಯಾವ ತರ ನೋಡ್ಕೊ ಬನ್ನಿ, ಹ್ಮ್ ಆ ಭಾವನೆ ಬಂದ್ಸರಿ ಅವನಿಗೆ ಬರ್ರೇ ಇಲ್ಲ ಸರ್. ಅದು ಅದ್ ಬಂದಿರಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಅನ್ಸುತ್ತ ಅವನು. ಇಲ್ಲ ಸರ್. ಹ್ಮ್ ಹಿಂದೆ ಗಗನ ಅವ್ರ ಇವ್ರೆ ಯಾವ ಜೋಡಿ ಕಾಮಿಡಿ ಕಿಲಾಡಿಗಳು ನಾವು ಸುಮಾರವೇ ನಾವ್ ಯಾವ ಸರಿಯಾಗಿ ನೋಡಲ್ಲ. ಒಂದ್ ಸ್ವಲ್ಪ ಗಿಲ್ಲಿ ಒಂದಾಗ ನಂಬಾಗದವ್ರು ಅಂತ ನೋಡ್ತೀವಿ. ಓಕೆ ಓಕೆ. ಅವ್ನಿಗೆ ಆ ಸೋಗ್ ಎಷ್ಟು ಬೇಕು, ಇವನಿಂದ ಸಾಪಾಟಿಗಳಿಗೂ ಎನರ್ಜಿ ಇರ್ತದೆ ಸರ್ ಜೋಡಿಗಳಿಗೆ. ಹ್ಮ್ 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 ಅವನು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕು ಅಂದ್ಬಿಟ್ಟು ಒಂದ್ ಮಹಿಳೆಗೆ ಅಷ್ಟೊಂದು ಸಪೋರ್ಟ್ ಮಾಡಿ ಅಷ್ಟೊಂದೆಲ್ಲ ಅವ್ರಿಗೂ ಒಂದ್ ಎನರ್ಜಿ ಮಾಡಿ ನರಗುಸಬಾರ್ದು ಇವ್ರು ಚೆನ್ನಾಗ್ ಆಟ ಆಡ್ಲಿ, ಇಬ್ರು ಗೆಲುವ ಅಂತ ಒಂದ್ ಹೆಣ್ಣು ಮಕ್ಕಳನ್ನ ಒಂದು ಕಲೆಗೆ ಬಳಸ್ಕತಾನೆ ಹೊರ್ತು ಅವನ ಸ್ವಾರ್ಥಕ್ಕಾಲಿ. ಇವ್ರು ಒಂದ್ ಹೆಣ್ಣು ಈಗಿನ ಕಾಲದಲ್ಲಿ ಏನ್ ಈಗ ಪರಿಚಯ ಸಾಕು ಸಾಯಂಕಾಲ ನಂಬರ್ ಕೊಡುವಂತಾರೆ, ವಾಟ್ಸಪ್ ಅಂತಾರೆ, ಮೆಸೇಜರ್ ಅಂತಾರೆ, ಇವೆಲ್ಲ ನಾವು ನೋಡ್ತಾ ಇದೀವಿ. ನಾವು ಒಂದ್ ಯಜಮಾನರಾಗಿ ದಿನ ಒಂದೊಂದು ನ್ಯಾಯ ತೀರ್ಮಾನ ಮಾಡ್ತಾ ಇದೀವಿ ಸರ್. ನಾನು ಬರೀ ಇಂತವೇ ಬರ್ತವೆ ಜಾಸ್ತಿ ಗಿಲ್ಲಿ ನಾ ಈಗ್ಲೂ ಹೇಳ್ತೀನಿ ಸರ್, ಇನ್ನೂ 10 ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್. ಗಿಲ್ಲಿಗೆ ಏನಾದ್ರು ಒಂದ್ ಮದುವೆ ಅನ್ನೋ ಭಾವನೆ ಬಂದ್ಬಿಟ್ರೆ ನಾ ಮದುವೆನೇ ಆಗ್ಬೇಕು ಹುಡುಗಿ ಅನ್ನೋ ಭಾವನೆ ಅವನ ಹತ್ರ ಬರಲ್ಲ ಸರ್. ಯಾಕಂದ್ರೆ ಅವನು ತುಂಬಾ ಕಷ್ಟದಿಂದ ನೊಂದ್ಬಿಟ್ಟವನೇ ಸರ್. ಅವನಿಗೆ ಹಳ್ಳಿ ಜೀವನ, ಮನಕಾಲದ ಜೀವನ, ಕುಟುಂಬದ ಜೀವನ, ಅವನ ಜೀವನ ಎಲ್ಲ ಅರ್ಥ ಆಗ್ಬಿಡದೆ ಸರ್. ನಾನು ಬಿಗ್ ಬಾಸ್ ವಿನ್ನರು, ಕೋಟ್ಯಾಧಿಪತಿ ಅನ್ನೋ ಭಾವನೆ ಇನ್ನೂ ಹೋಗಿಲ್ಲ ಸರ್. ನಾ ರಿಯಲ್ 2.5 ಗಂಟೆ ಅವನ ಹತ್ರ ಕುಂತ್ಕೊಂಡು ಎಲ್ಲಾರು ಚರ್ಚೆ ಮಾಡಿದೀವಿ. ಈಗ ಮಾತಾಡಿದ್ರೆ ಸರ್? ಈಗ ಮಾತಾಡಿದ್ವಿ. ಎಷ್ಟು ದಿವಸದಿಂದ ಸಿಕ್ಕಿದ್ರು ಸರ್? ಈಗ ಅವ್ರು ಗೆದ್ದು ಒಂದು ವಾರಕ್ಕೆ ನಮ್ನೆಲ್ಲ ಬಂದ್ ಭೇಟಿ ಮಾಡ್ಕೊ ಹೋಗಿ, ನಮ್ಮ ಎಮ್ ಎಲ್ ಎ ಸಾಹೇಬ್ರು ಭೇಟಿ ಮಾಡಿದ್ರು, ಗ್ರಾಮಸ್ಥರು ಭೇಟಿ ಮಾಡಿದ್ರು, ನಿಮ್ಮನ್ನೆಲ್ಲ ಬಂದ್ ಭೇಟಿ ಮಾಡಿ ತುಂಬಾ ಖುಷಿ ಪಟ್ಟ ಸರ್ ನಮ್ ನೋಡ್ಬಿಟ್ಟು. ಮಂಜಣ್ಣ ಇಷ್ಟೊಂದು ನನಗೆ ಸಪೋರ್ಟ್ ಮಾಡಿದ್ರಿ. ಸ್ಕ್ವೇರ್ ಮಂಜಣ್ಣ ಈಗ ಎಡಬಲ ಮಂಜಣ್ಣ ಅವ್ರನ್ನ ಅವ್ರು ಮಾತಾಡ್ಸೋಣ. ಅಂದ್ರೆ ನಿಮ್ಮನ್ನೆಲ್ಲ ಕರೆದು ಮಾತಾಡ್ಸಿದ್ರು ಸರ್. ನೋಡಿ ಸರ್, ದೊಡ್ಡತನ ಅಲ್ವಾ ಅದು? ತುಂಬಾ ದೊಡ್ಡತನ. ಅವನಿಗೆ ಮದುವೆಯನ್ನು ಭಾವನೆನೂ ಇಲ್ಲ, ಇನ್ನೊಂದು ಇಲ್ಲ. ನಾವ್ ಹೇಳ್ತೀನಿ ಅವ್ನಿಗೆ ಇನ್ನ ಕೆಲಸ ಇದೆ ಸರ್. ಇನ್ನು ಕೆಲಸ ಮಾಡಿ ಏನ್ ಕೆಲಸ ಮಾಡೋದಿದೆ ಸರ್? ಇಷ್ಟ ಇನ್ನ ಇದೆ ಸರ್. ಇನ್ನು ಜೀವನ ಕಟ್ಕೋಬೇಕು ಅಂದ್ರೆ ಅಷ್ಟಕ್ಕೆ ಒಂದ್ ದುಡ್ಡೇ ಏನ್ ಬರಲ್ಲ ಸರ್. ಒಂದ್ ಮನೆ ಕಟ್ಟಬೇಕು, ಒಳ್ಳೆ ವ್ಯಕ್ತಿ ಆಗೋಕೆ, ಅವಂದೇ ಒಂದು ಜೀವನ ಆಗೋಕೆ ಒಂದು ವೇಜ್ ಆಗ್ಬೇಕು. ನಿಜವಾಗ್ಲೂ ಹೇಳ್ತಾರೆ ಕಾವ್ಯ ಒಂದು ವೆಲ್ ಅಂಡ್ ಗುಡ್ ಒಳ್ಳೆ ಪರ್ಸನ್. ಅವ್ರ ಮದುವೆ ಅದೃಷ್ಟ ವರ್ಷ ಕಲ್ಯಾಣ ಮಸ್ತ ಸಾರ್ತಿರಸ್ತು ಅಂತ ಏನಾರು ಬಂದ್ರೆ ಕಾವ್ಯನೇ ಆಗುದ್ರಲ್ಲಿ ನಮ್ದು 2 ಮಾತಿನ ತೊಂದ್ರೆ ಏನಿಲ್ಲ. ತೊಂದ್ರೆ ನಾ ದೇವ್ರು ಅವ್ರಿಗೆ ಬೇಡ ಅಂತ ಇದೀರ, ದೇವ್ರಿಗೂ ಅವ್ರ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತೀನಿ. ಆದ್ರೆ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಆ ಭಾವನೆ ಇಲ್ಲ ಸರ್. ಆತರ ಕೆಟ್ಟತನ ಆತರದ ಭಾವನೆ ಇಲ್ಲ. ಏನಿಲ್ಲ ಸರ್. ಒಂದು ಅವನೇ ಹೇಳೋನ್ ಸರ್, ಏನೇನ ಕಾಮೆಂಟ್ ಮಾಡೋರು ಒಳಗಿದ್ದವ್ರು ಹೇಳಿದ್ರು. ನಮ್ಮ ರಕ್ಷಿತ ಯಾರ ಹುಡುಗಿ, ರಕ್ಷಿತ ಮೇಡಮ್ ಅವರು ಮೊನ್ನೆ ನೀವು ನೋಡಿದ್ರೆ ಎಪಿಸೋಡ್ ಯಾವ್ದೋ ಒಂದು ನೋಡ್ದೆ ನಾನು. ತಾಯಿ ಅಂತ ಹೇಳೋನೆ ಸರ್. ತಾಯಿ ಸ್ಥಾನ, ತಾಯಿ ಅಂತಲೇ ಹೇಳೋನೆ. 12 ಮೂಟೆ ಎಲ್ಲ ಮೊಟ್ಟು ನನಗೆ ತಂದು ಕೊಟ್ಟವಳೆ, ಊಟ ಕೊಟ್ಟವಳೆ. ಹೌದು, ನೋಡಿ ಪ್ರತಿಯೊಂದ್ ರೀತಿನೂ ಮಾತಾಡವ್ರೆ. ಆ ಗುಣ ಇರೋದಕ್ಕೇನು ಇವತ್ತು ಮಂಜಾಣ ಕೂತಿದ್ದೀರಿ, ಕರ್ನಾಟಕ ಜನ ಎಲ್ಲಾ ಪ್ರೀತಿ ಮಾಡವ್ರೆ. ಎಲ್ಲೂ ಕೂಡ ಅವನ್ಗೆ ಆ ಒಂದ್ ಹೆಣ್ತನದ ಮೇಲೆ ಆಸೆ ಪಟ್ಟದ್ ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ. ಅವ್ನ ತಾಯಿ ಏನ್ ಬೇಕಾರೆ ಮನ್ಸಲ್ಲಿ ಒಬ್ಬ ಹೆಣ್ಣು ಒಂದು ವೇಜ್ ಇರುವಂತ ಹುಡುಗಿನ ಇರುವಂತದ್ದು ಆ ಭಾವನೆ ಬರ್ಬೇಕಾದ್ರೆ ತುಂಬಾ ದೊಡ್ಡತನ ಸಹ. ಅದು ಸುಮ್ನೆ ಬರಲ್ಲ, ಅದು ಹೃದಯದಿಂದ ಬಂದಿರೋ ಸರ್. ಅದು ಒಂದು ವಯಸ್ಸಿನ ಗಂಡಾಗಿದ್ಕೊಂಡು ಅದನ್ನೆಲ್ಲ ಅದೇ ನಾನ್ ಹೇಳ್ತೀನಿ ಸರ್. ಒಂದು ವಯಸ್ಸಾಗಿರೋ ಹುಡುಗಿ ಜೊತೆ ಒಂದು ವಯಸ್ಸಾಗಿರೋ ಹುಡುಗ ಇವತ್ತು ಒಂದು ಸ್ಥಾಯಿ ಸ್ಥಾನ ಅವಳು ಕೊಟ್ಟವಳೆ ಅಂದ್ರೆ ಕೊಟ್ಟವನೆ ಅವನ ಹತ್ರ ಇರೋದು ಹೃದಯದಿಂದ ಬಂದಿರೋ ಮಾತು ಸರ್. ಇದೇ ಬುದ್ಧಿನೇ ಜನಕ್ಕೆ ಇಷ್ಟ ಆಗ್ಬಿಟ್ಟಿರೋದು ಅನ್ಸುತ್ತೆ. ಹೌದು ಸರ್. ಸರ್ ಏನೇ ಇರ್ಲಿ, ಮನೆ ಎಷ್ಟಾರ ಚಿಕ್ಕದಿರ್ಲಿ ಸರ್, ಮನ್ಸು ಮಾತ್ರ ತುಂಬಾ ವಿಶಾಲವಾಗಿ ದೊಡ್ಡದಿಟ್ಕೊಬಿಟ್ಟ ಸರ್. ಕರೆಕ್ಟ್ ಆಗಿ ಹೇಳಿದ್ರು, ಮನೆ ಚಿಕ್ಕದಿಯೇ, ಮನೆ ಚಿಕ್ಕದೆ, ಮನ್ಸು ಮಾತ್ರ ದೊಡ್ಡದು. ಆ ರೀತಿಲಿ ಅವ್ರ ಮನ್ಸು ಅದ್ ಎಷ್ಟು ದೊಡ್ಡದಿರ್ಬೋದು ಸರ್. ಕರ್ನಾಟಕ ಜನ ಎಲ್ಲ ಎಲ್ಲಿ ತುಂಬಿಸ್ಕೊಂಡಿದ್ದೇನು ಸರ್. ಅವ್ರಿಗೆ ಪಾಪ ನಾ ಹಿಂಗ ಆಗ್ಬಿಟ್ಟವನ ಏನು ಅಂದ್ರೆ ಗೊತ್ತಾಯ್ತಲ್ಲ ಸರ್. ಇನ್ನೂ ಅವ್ನು ಇನ್ನ ಹೊರಗಿನ ಪ್ರಪಂಚಕ್ಕೆ ಬಂದಿಲ್ಲ, ಇನ್ನ ಬಂದೇ ಇಲ್ಲ ಸರ್. ಅವನು ಮಣಿಕಂಠಂಗೆ 13 ವರ್ಷ ಗಂಟ ಅಲ್ಲಿ ಇಲ್ಲಿ ಬೆಳ್ಕೊಂಡಿದ್ನ. ಹಂಗೆ ಈಗ ಇವರು 3-4 ತಿಂಗಳು ಬಿಗ್ ಬಾಸ್ ಒಳಗೆ ಬೆಳ್ಕೆ ಇದ್ರು. ಮಣಿಕಂಠ ಆದ್ಮೇಲೆ ಇದೀ ಪ್ರಪಂಚಗೆಲ್ಲ ಅಯ್ಯಪ್ಪ ಅಂದಾಗ ಒಂದು ಬಿಡ್ತದಲ್ಲ. ಆಗ ನಾ ಏನು ಮೊದ್ಲೇ ಇನ್ನೂ ಗೊತ್ತಿಲ್ಲಂಗ ಅಯ್ಯಪ್ಪನ ಭಕ್ತರು ಅಂತ ಗೊತ್ತಿದೆ ನಮ್ಗೆ, ಅದಕ್ಕೆ ನಿಮ್ಗೆ ಅಯ್ಯಪ್ಪನೇ ನೆನಪತ್ತವ್ರೆ. ಬಿಡೋಲ್ಲ ಅವರು. ಅಂದ್ರೆ ನಿಮ್ ಪ್ರಕಾರ ಈಗ ಅಂದ್ರೆ ಗಿಲ್ಲಿ ಏನಾದ್ರು ಸಾಧನೆ ಮಾಡ್ಲಿ, ಒಂದ್ ಬದುಕು ಕಟ್ಕಲಿ, ಮದುವೆ ಆಗ್ಲಿ, ಅವ್ನಿಗೆ ಇನ್ನೂ 4-5 ವರ್ಷ ಒಂದ್ ಜೀವನ ಕಟ್ಕೋಬೇಕು. ಅವ್ರ ಅಪ್ಪನ ಹತ್ರನು ಒಂದ್ 3 ವರ್ಷ ಗಂಟ ಬೇಡ ಅಂತ ಅವರೇ ಹೇಳಿದಾರೆ. ಯಾಕೆಂದ್ರೆ ಅವ್ನಿಗೊಂದ್ ಟೇಬಲ್ ಬೇಕು
ಸರ್. ಹೌದೌದು. ಈಗಿನ ಪ್ರಪಂಚ ಅವನು ಒಂದ್ ದೊಡ್ಡ ಮಟ್ಟಕ್ಕೆ ಹೋದ್ಮೇಲೆ ಹ್ಮ್ ಅವ್ನು ಯಾವ ಲೆವೆಲ್ ಇರ್ಬೇಕು, ಹ್ಮ್ ಹ್ಮ್ ಯಾವ ಲೆವೆಲ್ ಬದುಕ್ಬೇಕು, ಹೌದೌದು. ಒಂದು ಕಾರ್ಯಕ್ರಮ ಇಲ್ಲದೆ ಹೋಲಿ. ಹ್ಮ್. ನಾಳೆ ದಿವಸ ಸಾರ್ವಜನಿಕರ ಶುರು ಆಯ್ತವ ಸರ್. ಹೌದೌದು. ಎಲ್ಲ ಕಡೆ ಕರೀತಾರೆ, ಹೋಗ್ಬೇಕು. ಅಲ್ಲೆಲ್ಲ ಭೇಟಿ ಮಾಡ್ಬೇಕು, ಅವಕ್ಕೆಲ್ಲ ಖರ್ಚು ವೆಚ್ಚಕ್ಕೆಲ್ಲ ಬೇಕು. ಹ್ಮ್ ಹ್ಮ್ ಆಮೇಲೆ ಇಲ್ಲೆಲ್ಲ ಧಾರ್ಮಿಕ ಕಾರ್ಯಕ್ರಮ ಅದ್ರ ಲೋಕಲ್ ಅವರೆಲ್ಲ ಹೋದಾಗ ಅವ್ರಿಗೊಂದ್ ಸ್ವಲ್ಪ ಸಹಾಯ ಮಾಡಲೇಬೇಕು ಸರ್. ಹ್ಮ್ ಅವ್ನಿನ್ಮೇಲೆ ಹ್ಮ್ ಹ್ಮ್. ಅವ್ನು ಯಾವ ಕಾರಣಕ್ಕೂ ಇನ್ನೆಲ್ಲನೂ ಹೋಗಲ್ಲ. ಅಂದ್ರೆ ನೀವ್ ಹೇಳ್ತಾ ಇದೀರಿ ಸರ್, ಅಂದ್ರೆ ಮದ್ವೆ ಆದ್ರೆ ಆಗ್ಲೇ ಆದ್ರೆ ಈಗ ಬೇಡ ಇನ್ನೊಂದಷ್ಟು ಅವ್ನೇನೋ ಮಾಡ್ಲಿ ಇಲ್ಲ ಅಂತ. ಸರ್, ಇನ್ನೂ ಆದ್ರೆ ಕರ್ನಾಟಕದ ಜನ ಈಗ ಟಿವಿ ಅವರು ಎಷ್ಟೋ ಮೀಡಿಯಾದವರೆಲ್ಲ ಕೇಳ್ತಾರೆ, ಗಿಲ್ಲಿನ ಕಾವ್ಯನ ಯಾವಾಗ ಮದ್ವೆ ಆಗ್ತೀರಿ ಹೇಳಿ ಅನ್ನೋದು, ಕಾವ್ಯನ ಗಿಲ್ಲಿ ಯಾವಾಗ ಮದ್ವೆ ಆಗ್ತೀರಿ ಅಂತ ಕೇಳೋದು. ಅವರು ತಬ್ಬಿಬ್ಬ್ ಆಗ್ತಿದಾರೆ, ಆದ್ರೆ ಅವ್ರು ಹೇಳ್ತಿದ್ದಾರೆ ನಾವ್ ಫ್ರೆಂಡ್ಸ್ ಅಂತ. ಸರ್, ನಾನು ಒಂದ್ ಮಾತು ಹೇಳ್ತೀನಿ, ಸ್ಪಷ್ಟೀಕರಣ ಕೊಡ್ತೀನಿ. ಹ್ಮ್ ಗಿಲ್ಲಿ ಕಾವ್ಯ ಹ್ಮ್ ಹೆಣ್ಣು ಗಂಡಲ್ಲ. ನಾನು ಪೇಂಟ್ ಮಂಜಣ್ಣ, ದುನಿಯಾ ಮಂಜಣ್ಣ ಹೆಂಗ ಹ್ಮ್ ಅವ್ರಿಬ್ರು ಗಂಡು ಮಕ್ಳೇ ಸರ್. ಇಬ್ರು ಗಂಡ್ ಮಕ್ಳೇ. ಇದ್ರಲ್ಲಿ ಯಾವ ವ್ಯತ್ಯಾಸ ಇದುವರೆಗೂ ಏನ್ ಸರ್ ಅದ್ರ ಅರ್ಥ ಹಂಗ? ಸರ್ ಮುಂದೆ ಆಗೋದು ನಮಗ್ ಗೊತ್ತಿಲ್ಲ. ಹ್ಮ್ ಹ್ಮ್ ಇದುವರೆಗೂ ಇರುವುದು ಅವ್ರ ಗಂಡು ಮಕ್ಳೇ ಹಿಂಗೆ. ಹ್ಮ್ 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 ನಾ ಗಂಡು ಅವ್ರ ಹೆಣ್ಮಗ ಅಂತ ಏನಿಲ್ಲ ಸರ್. ಹ್ಮ್ 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 ಹಂಗಿರುವಾಗ ಭಾವನೆನೋ ಹತ್ರ ಬರಲ್ಲ ಸರ್. ಇಬ್ರಲ್ಲೂ ಬಂದಿಲ್ಲ ಸರ್. ಹ್ಮ್ 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 ಸುಮ್ನೆ ಏನೇ ಹೇಳ್ಬೋದು. ಈಗ ಅವರು ಒಂದು ಸುಮ್ನೆ ಈ ಪ್ರಪಂಚ ಏನೇನೋ ಹೇಳ್ಬೋದು. ಹ್ಮ್ ಹ್ಮ್ ಅಷ್ಟಕ್ಕೆಲ್ಲ ಫೇಸ್ ಮಾಡ್ಕೊಂಡು ಕಾವ್ಯನ ಅವಳು ಅಂದ್ರೆ ಹ್ಮ್. ನಾವು ಅವಳು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ನಾವು. ಅಂದ್ರೆ ಆ ಹುಡುಗಿದು ಒಂದ್ ದೊಡ್ಡತನ ಇದೆ. ಅದೇ ಸರ್, ಹ್ಮ್ 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 ಏನೇ ಮಾಡಿದ್ರು ಒಂದು ದೊಡ್ಡತನ ಅನ್ನೋ ತಕ್ಕಂದು. ಹ್ಮ್ ಅದ್ರಲ್ಲೂ ಎಲ್ಲೂ ಬೇಜಾರ ಮಾಡ್ಕೊಳ್ಳೋದು. ಗಿಲ್ಲಿ ಗೆದ್ದನ್ನ ಒಂದು 200% ಖುಷಿ ಪಟ್ಕೊಂಡು ಹಾ ಹಾ ಅಲ್ವಾ ನೋಡಿ, ಕರೆಕ್ಟ್. ನಾವ್ ಬಡವ್ರ ಮಕ್ಳಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರ ದೇವ್ರು ಯಾವತ್ತೂ ಆಮೇಲೆ ಅವ್ರ ಮನೆಯವರೆಲ್ಲರೂ ಕೂಡ ತುಂಬಾ ಗಿಲ್ಲಿನ ಇಷ್ಟಪಟ್ರು. ಅವ್ರ ತಂದೆ ಬ್ರಾಸ್ಲೆಟ್ ಹಾಕೋರು, ಅವ್ರ ತಾಯಿ ಬಂದ್ಬಿಟ್ಟು ಗಿಲ್ಲಿನ ಎಲ್ಲೂ ಬಿಟ್ಕೊಡ್ಬೇಡ ಅಂತ ಹೇಳಿದ್ರು. ಅವ್ನ ತಮ್ಮ ಕೂಡ ಹೇಳ್ದ ಇವತ್ತೇನಾರು ಕಾವ್ಯನ ಜೊತೆಗೆ ಬಂದವಳೆ ಅಂದ್ರೆ ಹ್ಮ್ ಗಿಲ್ಲಿನ ಕಾರಣ ಆಯ್ತು ಸರ್. ಅಲ್ಲ ಸರ್, ಅವ್ನು ಹೇಳ್ದಂಗೇನ ಗಿಲ್ಲಿನ ಕಾವ್ಯನ ಜೊತೆಗೆ ಕರ್ಕೊಯ್ತೀನಿ ಗೆಲ್ಸು ಅಂತ ಹಂಗೆ ಮಾಡ್ಬಿಟ್ಟು ಜನಗಳು ಏನ್ ದೇವ್ರ ಜನಗಳು ಒಂಟಿ ಕಳಿಸೋಕೆ ಇಷ್ಟನೇ ಪಡ್ಲಿಲ್ಲ ಸರ್. ಜೋಡಿಲೇ ಹೋಲಿ ಅಂತ ಕಳಿಸ್ಬಿಟ್ಟವ್ರೆ. ಒಳಗಡೆ ಹೆಂಗ್ ಕರ್ಕೊಂಡು ಹಂಗೆ ಮೇಲ್ ಕರ್ಕೊಂಡೆ ಹೊಂಟೋದ್ನಲ್ಲ. ಹೌದು ಸರ್. ಕಾವ್ಯನಿಗೆ ಗ್ಯಾರಂಟಿ ಇಲ್ಲ ಸರ್. ನಾ ಇಲ್ಲಿಗೆ ಬರ್ತಿದ್ರಿ ನಂಬಿಕೆನೇ ಇರ್ಲಿಲ್ಲ, ಅವಳು ನಂಬಿಕೆ ಇರಲ್ಲ ಸರ್. ಅಂದ್ರೆ ಗಿಲ್ಲಿ ಕೊಟ್ಟ ಮಾತಂತೆ ಅವಳು ಕರ್ಕೊಂಡು ಸರ್. ನೀವೇನ್ ಹೇಳಿ ನಮ್ ಸ್ನೇಹಿತರೆಲ್ಲ ಗಿಲ್ಲಿಗೊಂದು ಅವಳಿಗೊಂದು ಹಾಕ್ಬಿಟ್ಟವ್ರ ಸರ್. ಇದ್ರಲ್ಲಿ ಎರಡು ಮಾತಿಲ್ಲ ಸರ್. ಈಗ ಸತ್ಯ ಹೇಳ್ತಾ ಇದೀರಿ ನೋಡಿ. ಇವ್ರು ಬೇರೆ ಮಾಡೋದ್ ಬೇಡಪ್ಪ, ನಾವೊಂದ್ 5 ಕೋಟಿ ಜನನು ಹಿಡ್ಕೊ ಬಂದವ್ರೆ ಕೈಯ. ಆದ್ರೂ ಗಿಲ್ಲಿ ಕಾವ್ಯ ಮಾಡ್ತಾರಿಲ್ಲ. ಇನ್ನೊಂದ್ 4-5 ವರ್ಷ ಸರ್ ಗಿಲ್ಲಿ ಒಳ್ಳೆ ಹುಡುಗಿ ನೋಡಿ ಅವ್ರಿಗೆ ಯಾವ್ದು ಬೇಕು. ಯಾಕಂದ್ರೆ ಅವನು ಜಯಿಸಿ ಇಷ್ಟಪಡೋದು, ನಾನು ಬಣ್ಣದ ಲೋಕ ನನಗ್ ಬೇಡ, ಇದು ನನಗೆ ಶಾಶ್ವತವಾದ ಪ್ರಪಂಚವೇ ಅಲ್ಲ ಅನ್ಕ ಅವ್ನ್ ಮೇಂಡ್ ಕೊಂಡೋಗ್ಬಿಟ್ಟದೆ. ಅವ್ನಿಗೆ ಇನ್ನೂ ನಮ್ ದಡ್ಪುರದ ಹಳ್ಳಿ ಒಳಗೆ ಅವನೇ ನಮ್ಮ ಅಪ್ಪ ಅಮ್ಮನ್ ನೋಡ್ಕೆ ಇರ್ಲಿ, ನಮ್ ನೋಡ್ಲಿ, ಬಂದು ಸಂಬಂಧಿಕರು ನೋಡ್ಲಿ. ಅಲ್ಲ, ಈಗ ಅಪ್ಪ ಅಮ್ಮನ್ಗಿಂತ ಹೆಚ್ಚಾಗಿ ಇಡೀ ಊರವರೇ ಅಪ್ಪ ಅಮ್ಮನ್ ತರ ಬಿಟ್ಟಿದ್ರಿ ನಿಮ್ಮನ್ನೆಲ್ಲ ಬಿಟ್ಟೋಲಕ್ಕ ಎಲ್ಲಾಗದ್ದು. ಎಮ್ಮೆಲ್ಲ ಜೊತೆ ಇರುವಂತ ದುನಿಯಾ ಮಂಜಣ್ಣನೇ ಇಷ್ಟೊಂದ್ ಜವಾಬ್ದಾರಿ ಏನಾರ ಗಿಲ್ಲಿ ಮನ್ಸಲ್ಲಿ ಏನಾರು ಆ ರೀತಿ ಭಾವನೆಗಳೇ ಬಂದಿದ್ರೆ ಈವನ್ ಟ್ರೆಂಡ್ ಆಗಿದ್ರು ಸರ್. ಹಿಂದೆ ಒಂದು ಗಗನ ಗಗನ ಗಿಲ್ಲಿ ಅಂತ ಟ್ರೆಂಡ್ ಆಗಿರ್ಲ ಸರ್. ಆಗ್ಲೇ ಏನೋ ಒಂದು ಆಗ್ಬಿಡ್ಬೋಯ್ತಮ್ಮ. ಈಗ ಸುಮಾರು ಈ ನಮ್ ಗಿಲ್ಲಿ ಟೇಬಲ್ ಬಂದವರು ಸುಮಾರು ಜನ ಏನೇನೋ ಒಂದ್ ಸ್ವಲ್ಪ ಈ ಹುಚ್ಚುಚ್ಚರಂಗ ಯಾವ ರಿಯಾಲಿಟಿ ಶೋಗಳೆಲ್ಲ ಹೋಗ್ಬಿಟ್ಟವ್ರೆ. ನಮ್ ಭಾವನೆ ನಮ್ಮ ಮನೆ ದೇವ್ರುಗಳೆಲ್ಲ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಯಾವ ಮನ್ಸು ಮೇಲೆ ಅವನ ಮೇಲೆ ಅಂಜವೆಲ್ಲ ಬೀರ್ದಾನೆ. ಒಂದೊಳ್ಳೆ ಈಗ ಹೆಂಗ ಏರ್ತಾವನೆ ಅವ್ನು ಒಳ್ಳೆ ಶಿಖರ ಏರಿ ಇನ್ನೂ ಒಂದ್ 6-7 ವರ್ಷ ಬಿಟ್ಟು ಮದುವೆ ಮಾಡಿದ್ರೆ, ಮದುವೆ ಅವನಾದ್ರೆ ಇನ್ನು ತುಂಬಾ ಚೆನ್ನಾಗಿರ್ತದೆ ಸರ್. ಅಂದ್ರೆ ಅವ್ರ ಮನೆಗಿರೋ ಬಡತನ ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಒಂದ್ ದಳ ಸೇರ್ಲಿ ಅಂತ. ಹೌದು ಸರ್, ಸ್ಟ್ಯಾಂಡ್ ಆದ್ರೆ ಓಕೆ ಸರ್. ನಮ್ಗೇನ್ ಕಾವ್ಯನೇ ಮದ್ವೆ ಆದ್ರೂ ಬೇಡ ಅನ್ನಲ್ಲ, ಇನ್ನೊಬ್ರು ಮದ್ವೆ ಆದ್ರೂ ಬೇಡ ಅಲ್ಲ. ಈ ಕಾಂಟ್ರವರ್ಸಿಗಳು ಇನ್ನೊಂದು ಕಾಮೆಂಟ್ಗಳಿಗೆಲ್ಲ ಅವಲ್ಲ, ಅದು ಗಿಲ್ಲಿ ತಾವು ಕಾಮ್ಯನ ಮೇಲ್ವಿಲ್ಲ. ಇದು ರಕ್ಷಿತ್ ಹೇಳ್ತಿರೋ ಅವನ ಗಿಲ್ಲಿನೇ ಹೇಳ್ಬಿಟ್ರೆ ತಾಯಿ ಸ್ಥಾನ. ಯಜಮಾನ ಸ್ಥಾನದಲ್ಲಿ ಕೂತ್ಕೊತಿದ್ರಿ. ಇದು ಟ್ರಯಾಂಗಲ್ ಸ್ಟೋರಿ ಇತ್ತು. ನಿಜವಾಗ್ಲೂ ಆ ಹುಡುಗಿ ಇಷ್ಟಪಡ್ತಿತ್ತು, ಆದ್ರೆ ನಿಮ್ ಗಿಲ್ಲಿ ಇಷ್ಟಪಡ್ದು ಅಂದಲ್ಲ. ಇಲ್ಲ ಸರ್, ಗಿಲ್ಲಿ ಮನಸ್ಸು ಯಾವತ್ತು ಹೆಣ್ಮಕ್ಳ ಬಗ್ಗೆ ಒಂದು ಕೆಟ್ಟದಾಗ ಹೋಗಲ್ಲ ಸರ್. ಇಲ್ಲ, ಆ ಭಾವನೆನೇ ಇಲ್ಲ. ಆದ್ರೆ ಯಾರು ಎಷ್ಟೇ ಪ್ರೀತಿ ಮಾಡಿದ್ರು ಅವ್ನು ಯಾರನ್ನು ಕೂಡ ನೆವರ್ ಸಾಧ್ಯನೇ ಇಲ್ಲ, ಅಸಾಧ್ಯವಾದ ಮಾತದು. ಹಂಗಿರೋದಕ್ಕೇನೋ ಇಲ್ಲಿವರೆಗೆ ಬರಕ್ ಸಾಧ್ಯ ಆಗಿರೋದು ಅನ್ಸುತ್ತೆ. ಸತ್ಯ ಸರ್. ಅವನು ಎಲ್ಲ ಆಟದಲ್ಲಿ ಒಂದು 12 ಎಷ್ಟು ಅವರ್ ಅದು 12 ವಾರನ 18 ವಾರನ 15 ವಾರ 15 ವಾರ ಎಷ್ಟು ಮಕ್ಳು ಹೆಣ್ಮಕ್ಳೆಲ್ಲ ಒಂದ್ ಜೊತೆ ಕಾಂಪಿಟೇಷನ್ ಮಾಡ್ಕೊಂಡ್ ಬಂದವ್ರೆ. ಅಲ್ಲಿದ್ದವ್ರು ಕೊನೆಗಂಟ್ಲು 4 ಜನ ಹೆಣ್ಮಕ್ಳು ಬಂದವ್ರೆ ಅಂದ್ರೆ ಇವನ್ ಬುದ್ಧಿ ಇವನ್ ಭಾವನೆಗಳೆಲ್ಲ ನೋಡ್ಕಿರಿ. ಎಲ್ಲ 6 ವಾರ 3 ವಾರ 7 ವಾರದಲ್ಲೇ ತೆಗೆದು ಬಿಸಾಕ್ಬಿಡೋರು ಸರ್ ಅವ್ನಿಗೆ. ಆಮೇಲೆ ಅಲ್ಲಿ ಆಟಕ್ ಬೇಕಾದಂಗ ಅವ್ರನ್ನ ಇಂಪ್ರೆಸ್ ಮಾಡುದು, ಅವ್ರನ್ನ ಪ್ರೀತಿಯಂಗ್ ಮಾತಾಡ್ಸುದು, ಆದ್ರೆ ಅವ್ನ ಯಾವ್ದನ್ನು ತಲೆಗೆ ತಕತಿರ್ಲಿಲ್ಲ ಅವನು. ಇಲ್ಲ ಸರ್, ಹೆಣ್ಮಕ್ಳು ಬೇಡ ಅಂತಾನು ದೂರ ಇರ್ತಿರ್ಲಿಲ್ಲ, ಜೊತೆಗೆ ಇದ್ರು ಕೂಡ ಅವ್ರನ್ನ ಇಷ್ಟಪಡುದು, ಅವ್ರನ್ನ ಆಡಾಡಿ ನಗ್ಸುದು, ಅವ್ರನ್ನ ಇಂಪ್ರೆಸ್ ಮಾಡಿ ಮೇಲೆ ಕೂರಿಸ್ಬಿಡುದು. ಏನೇ ಒಂದ್ ಮಾಡಿದ್ರು ಅವ್ರಿಗೆ ಹೆಣ್ಮಕ್ಳು
ಹೆಣ್ಮಕ್ಳಂಗೆ ನೋಡ್ಕನ್ನ ಹೊರ್ತು ಬೇರೆ ಭವನಗೆ ಅವನು ಹೋಗಿಲ್ಲ ಸರ್. ಅವತ್ತು ಮೆರವಣಿಗೆಲ್ಲೂ ಕೂಡ ಹೆಣ್ಣು ಮಕ್ಳದೇ ಪ್ರಭಾವ ಏನ್ ಸರ್ ಅವತ್ತು ದಿನ ಅವ್ರ face ನೋಡ್ಬೇಕು. ಅದೇ ನಿಮ್ ಹತ್ರ ಮಾತಾಡ್ಸೋಣ ಅಂದ್ರೆ ನಿಮ್ ಪ್ರಕಾರ ಗಿಲ್ಲಿ ಇನ್ನೊಂದ್ 10 ದಿನ ಹೋಗಿ ಮದ್ವೆ ಆಗ್ಲಿ ಅಂತ ಹೇಳ್ತೀವಿ. ಇನ್ನೊಂದ್ 4-5 ವರ್ಷ ಆಗಿ ಒಳ್ಳೆ ಸ್ಟೆಪ್ ತಕ್ಕ ಬಂದು ಅವ್ರ ತಂದೆ ತಾಯಿ ಆಲ್ರೆಡಿ ನಮ್ಮ ಮಗನ ನಿರ್ಧಾರ ಏನದೆ ಅದೇ ಅಂತ ಒಪ್ಕೊಬಿಟ್ಟವ್ರೆ. ಆದ್ರೂ ನಮ್ಮದು ಒಂದ್ ಕಡೆಯಿಂದ ನೀವೆಲ್ಲ ಊರು ಗಿರಿಕರಿದ್ದೀರಲ್ಲ, ನೀವು ನಿಮ್ದು ಜವಾಬ್ದಾರಿ ಇದೆ ಈಗ ನಿಮ್ ಮಕ್ಳಿಗಿಂತ ಹೆಚ್ಚಾಗಿ ಇಷ್ಟೆಲ್ಲ ಮೆರೆಸ್ಬಿಟ್ಟಿದ್ದೀರಿ. 5 ಕೋಟಿ ಜನ ಮಾಡಿರೋದು ನಮ್ದು ಇದ್ರಲ್ಲಿ ಯಾವ ಎಳ್ಮನೆಗಾದ್ರ ಯಾವ್ದ ಪಾತ್ರ ಇಲ್ಲ. ನಮ್ದು ಏನಾರ ಮಾಡಿದ್ರೆ ಈ 5 ಕೋಟಿ ಜನಕ್ಕೂ 7 ಕೋಟಿ ಜನ ಕರ್ನಾಟಕ 7 ಕೋಟಿಲಿ ನಾವ್ ಓಟ್ ಅವರೇಜ್ ಪ್ರಕಾರ ಲೆಕ್ಕ ಹಾಕಿದ್ರೆ 50 ಕೋಟಿಲಿ ಅದನ್ನೇ 99 ಇಂದ 1% ತಗೊಬಿಟ್ರೆ 50 ಕೋಟಿ ಬೀಳ್ತೇವೆ ಸರ್. ನೀವ್ ಹೆಂಗಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ವಾ, ಲೆಕ್ಕ ಎಲ್ಲೆಲ್ಲ ಹೋಗ್ತೀರಿ ನಮ್ಗೆ ಅರ್ಥ ಆಗಲ್ಲ. ನೀವ್ ಹಂಗ ಹೇಳಿದ್ರೆ 5 ಕೋಟಿ ಜನನುವೆ ಕಾವ್ಯನೇ ಮದ್ವೆ ಅಲ್ಲಿ ಅಂತಿದ್ದಾಗ ನಾವ್ ಯಜಮಾನರು ಲೆಕ್ಕಿಲ್ಲ, ನೀವು ಲೆಕ್ಕಿಲ್ಲ, ಇವ್ರು ಲೆಕ್ಕಿಲ್ಲ, ಅವ್ರ ಅಪ್ಪ ಅಮ್ಮನೂ ಲೆಕ್ಕಿಲ್ಲ, ಎಲ್ಲ ಲೆಕ್ಕಿಲ್ಲ. ಆದ್ರೆ ನೀವ್ ಲೆಕ್ಕಕ್ಕೆ ಒಬ್ರೇ ಇರೋರು ಗಿಲ್ಲಿ. ಅಂದ್ರೆ ನೀವೇನ್ ಹೇಳ್ತೀರಿ ಅಂದ್ರೆ ಅವ್ನ್ ಬದುಕನ್ನ ಸುಧಾರಣೆ ಮಾಡ್ಕೊಂಡು ಆನಿತರ ಹೌದು ಸರ್, ಬದುಕು ಮುಖ್ಯ ಅಲ್ವಾ? ಬದುಕಿರ್ಬೇಕು ಸರ್. ಹೌದೌದು, ಬದುಕಿದ್ರೆ ಎಲ್ಲೋ ಹೊಂಟೋಗ್ಬಿಡ್ತಾರ ಸರ್. ಹೌದೌದು. ಈಗಿನ ಒಂದು ಕ್ಷಣ ಮಾತ್ರಕ್ಕೆ ಒಂದು ಯಾವ್ದೋ ಒಂದು ಆಸೆ ಆಮಿಸ್ಗಳಿಗೆಲ್ಲ ಹೋದ ಚಂದಕ್ ಬಲಿ ಆಗ್ಬಾರ್ದು. ಬಲಿ ಆಗ್ಬಾರ್ದು. ಅವು ಯಾವತ್ತೂ ಶಾಶ್ವತವಾದ ಬದುಕಲ್ಲ ಸರ್. ಅವ್ರು ಬದುಕ್ ಕಟ್ಕತಾನೆ ಸರ್. ಯಾಕಂದ್ರೆ ಆ ವ್ಯಕ್ತಿತ್ವ ಯಾವತ್ತು ಬೇರೆ, ಯಾವತ್ತು ಬೇರೆ 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 ಮನ್ಸು ಮೇಂಡು ಯಾವತ್ತು ಚೇಂಜ್ ಆಗಿಲ್ಲ, ಈಗ್ಲೂ ಚೇಂಜ್ ಆಗಿಲ್ಲ ಅವನು. ನಾವೇ ಸುಮಾರಾಗಿರೋ ಬಟ್ಟೆ ಹಾಕತ್ತೀವಿ. ನಿಮ್ಗಿಂತ ಸುಮಾರಾಗಿರೋದು ಈಗ ಆ ಕಾರ್ಯಕ್ರಮಗಳು ಹೋದ್ರು ಅವ ಚಪ್ಪಲಿ ಬಿಟ್ಟು ಹೋಯ್ತಾನೆ, ಅದೇ ಟಿ ಶರ್ಟ್ ಹಾಕ ಹೋಯ್ತಾನೆ, ಅದೇ ಒಂದ್ ಪ್ಯಾಂಟ್ ಹಾಕ. ಮೊನ್ನೆ ಬಂದಿರಲ್ಲ ಸರ್, ಅವಾಗ ನಿಮ್ ಜೊತೆಗೆಲ್ಲ ಚೆನ್ನಾಗ್ ಮಾತಾಡಿದ್ರೆ? ಚೆನ್ನಾಗ್ ಮಾತಾಡೋದು. ಯಾವ್ದೇ ಒಂದ್ ಸ್ವಲ್ಪ ಅಹಂಕಾರ ಇಲ್ಲ ಸಾ ಎಲ್ಲಿ ಬತ್ತು ತಪ್ಕೊಬಿಟ್ರು ಸರ್. ಅಂದ್ರೆ ನೀವು ಮಾಡೋ ಶ್ರಮಕ್ಕೆಲ್ಲ ರಾತ್ರಿ ಮಂಜಣ್ಣವರು ನೀವು ಊರೆಲ್ಲ ಸೇರ್ ಮಾಡೋ ಸಾರ್ಥಕ ಆಯ್ತು ನಿಮ್ಗೂ ಸರ್. ನೀ ನಮ್ಮದಲ್ಲ ಸರ್, ನಮ್ಮ ಪ್ರತಿಭೆ, ನಮ್ಮ ಪ್ರತಿಭೆ ಒಂದು ಒಂಬತ್ತಲ್ಲ ಹೊರಗಡೆ ಬಂತಲ್ಲ, ಅದು ನಮ್ಮ ಗ್ರಾಮಕ್ಕೆ ಅವ್ರು ನಮ್ಮ ಗ್ರಾಮ ಬೇರೆ ಏನು, ನಾವು ಬೇರೆ ಏನು ಸರ್. ಅವ್ನು ಕರ್ನಾಟಕದ ಸುಪುತ್ರ. 7 ಕೋಟಿ ಜನ ನೋಡವ್ರೆ. ಅದ್ರಲ್ಲಿ ವಯಸ್ಸಾದವರು ಆಳು ಮುಳು ತೆಗೆದಾಕ್ಬಿಟ್ರೆ ಎಲಿಜಿಬಲ್ ಆಗಿ 5 ಕೋಟಿ ಜನ ಓಟ್ ಹಾಕವ್ರೆ ಸರ್. ನಾವೆಲ್ಲ ನಾವು ನೀವು ಯಾರು ಲೆಕ್ಕ ಸರ್ ಅವ್ರಿಗೆ? ಹೌದೌದು. ಅದನ್ನ ಉಳಿಸ್ಕೊಳ್ಳಿ ಅಂತ ಭಗವಾನ್ ಹತ್ರ ಕೇಳ್ಕೊಂತೀವಿ ಸರ್. ಆಯ್ತು ಸರ್, ನಿಮ್ಮಂತ ಹಿರಿಕರ ಆಶೀರ್ವಾದ, ನಿಮ್ಮಂತ ಹಿರಿಕರ ಒಂದು ಬೆಂಬಲ ಅವ್ರಿಗಿರ್ಲಿ. ಯಾಕೆಂದ್ರೆ ನಿಮ್ಮಂತವ್ರ ಹಿರಿಕರು ಒಂದು ಮಾರ್ಗದರ್ಶನ ಇದ್ದಾಗ ಯಾವುದೇ ವ್ಯಕ್ತಿ ಮುನ್ನಡೆಯಕ್ಕೆ ಸಾಧ್ಯ ಆಗುತ್ತೆ. ನೀವು ಖಂಡಿತ ಚೆನ್ನಾಗಿ ಹೇಳಿದ್ರಿ, ಗಿಲ್ಲಿ ಒಂದು ದಳ ಸೇರ್ಲಿ ಅನ್ನೋ ಒಳ್ಳೆ ಮಾತು ಹೇಳಿದ್ರಿ. ಇದರಿಂದ ಯಾರಿಗೂ ನೋಡ್ತಾ ಇರೋರು ಯಾರಿಗೂ ಏನೋ ಅನ್ಸೋದಿಲ್ಲ. ಯಾಕಂದ್ರೆ ನೀವೆಲ್ಲ ಹತ್ರದಿಂದ ನೋಡಿರೋರು, ಹತ್ರದಿಂದ ನೋಡಿರೋ, ಊರಲ್ಲಿ ಅಕ್ಕಪಕ್ಕ ನೋಡಿರೋ ಮನೆ ಪರಿಸ್ಥಿತಿನ. ಹಂಗಾಗಿ ನೀವು ಒಳ್ಳೆ ಮಾತು ಹೇಳಿದ್ರಿ. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ.